ನಮಸ್ಕಾರ, ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ವಿವಿಧ ಬೇಡಿಕೆ ಈಡೇರಿಸುವಂತೆ ಬೀದರ್ನಲ್ಲಿ ಆಶಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದರು. ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆಯ ಮೆರವಣಿಗೆ ಮೂಲಕ ತೆರಳಿ ಸಿಎಂ ಸಿದ್ದರಾಮಯ್ಯ, ಸಚಿವ ಈಶ್ವರ್ ಖಂಡ್ರೆ, ರಹೀಂ ಖಾನ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ಕುಳಿತಾಗ ಭರವಸೆ ನೀಡಿ ಈಗ ಹುಸಿಗೊಳಿಸಿದ್ದಾರೆ. ಇದು ಕೊಟ್ಟ ಮಾತು ಉಳಿಸಿಕೊಳ್ಳದ ಸರ್ಕಾರ ಅಂತ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ. ಇದೇ ವೇಳೆ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಆಶಾ ಕಾರ್ಯಕರ್ತೆ ದೇವಿಕಾ, ಕೊರೋನಾ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಕೆಲಸ ಮಾಡಿದ್ದೇವೆ, ಆದರೂ ಹಾಸ್ಪಿಟಲ್ಗಳಲ್ಲಿ ನಮಗೆ ಒಂದೇ ಒಂದು ಕೋಣೆ ಇಲ್ಲ. ಸಿದ್ದರಾಮಯ್ಯನವರಿಗೆ ನಮ್ಮ ಕಷ್ಟ ಅರ್ಥ ಆಗಲ್ವಾ? ಆಶಾ ಕಾರ್ಯಕರ್ತರು ಅಂದರೆ ಸರ್ಕಾರದ ಕೈಗೊಂಬೆನ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಸದ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಬೇಡಿಕೆ ಈಡೇರಿಸದೇ ಇದ್ರೆ ಮತ್ತೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆಶಾ ಕಾರ್ಯಕರ್ತರು ಹಗಲು ರಾತ್ರಿ ಬಿಸಿಲಿಲ್ಲ, ಬೆಳಗ್ಗೆ ಇಲ್ಲ, ನೈಟ್ ಹೋಯ್ತೀವಿ ಸರ್, ನಮ್ಗೊಂದು ಕೋಣೆ ಇಲ್ಲ. ಹಾಸ್ಪಿಟಲ್ಗೆ ಹೋದ್ರೆ ಒಂದು ಕೋಣೆ ಇಲ್ಲ, ಹೊರಗೆ ನಿಂದಿರ್ರಿ ಅಂತಾರೆ. ನಮ್ಗೆ ಇಷ್ಟು ಬೆಲೆ ಇಲ್ದ ಗತಿ, ದುಡಿಸ್ಕೊಳಕ್ ನಾಚಿಕೆ ಆಗಲ್ಲ ಸರ್ ಸರ್ಕಾರಿಗೆ? ನಮ್ಮ ಆಶಾದಾರ ಕೈಲಿ ದುಡಿಸ್ಕೊಳಕ್ ನಾಚಿಕೆ ಆಗಲ್ವಾ? ಅವ್ರ ಮನೆಗೆ ಹೆಂಡ್ರಿ ಕೆಲಸ ಮಾಡಿದ್ರ ಡೈಲಿ 500 ಕೂಲಿ ಕೊಟ್ಟು ಮಾಡಿಸ್ಕೊತಾರೆ ಸರ್. ನಾವು ಅದ್ರಕ್ಕೆ ಆಚೆಗೆ ಏಟೇನು ಸರ್? ನಾವು ಆಶಾದಾರ ಅಂದ್ರೆ ಅವ್ರ ಕೈಗೆ ಹೊಂಬೇನ ನಾವು? ಯಾಕೆ ಸರ್ಕಾರ ಗೊತ್ತಾಗ್ತಿಲ್ಲವ? ನಾವು ಮಾಡೋ ಕೆಲಸ ಗುಣ ಇಲ್ಲ ಅವ್ರಿಗೆ. ಪ್ರತಿಯೊಂದು ಸ್ವಚ್ಛ ಮಾಡ್ತೀವಿ ಸರ್. ಅವ್ರ ಮನೆಗೆ ಹೋದೇವು ಅಂದ್ರೆ ಅವ್ರ ಮನೆಗೆ ಮಕ್ಕಳದು, ಕೂಸಿಂದು, ತಾಯ್ದಾರ್ದು ಮನೆಯವ್ರು ಮಾಡಲ್ಲ ಸರ್, ನಾವು ಮಾಡಿ ಬರ್ತೀವಿ. ಯಾಕೆ ಸರ್ಕಾರ ಕಣ್ ಕಟ್ಟಿದ್ದಾರೆ ಸರ್ ಅವ್ರಿಗೆ? ನಾವು ಕೆಲಸ ಮಾಡೋದು ಗೊತ್ತಾಗ್ತಿಲ್ಲ. ಪ್ರತಿಯೊಂದಕ್ಕೆ ವಿಸಿಟ್ ಬರ್ತಾರೆ ಸರ್. ಪ್ರತಿಯೊಂದು ವಿಸಿಟ್ ಆಶಾ ಕೊಡ್ಬೇಕು ಸರ್. ಒಂದು ಗ್ರಾಮದಲ್ಲಿ ಒಂದು ಪಂಚಾಯತ್ಲಿಂದ ಹೆಲ್ತ್ಲಿಂದ ಬಂದು ನಮ್ಮಲ್ಲಿ ಅವ್ರು ವಿಸಿಟ್ ತಗೋತಾರೆ ಸರ್. ಏನ್ ಡೀಟೇಲ್ ಇಲ್ಲ ನಮ್ಮ ಆಶಾದವ್ರ ಬಳಿ, ಏನಿಲ್ಲ ಕೇಳಿ. ಮನೆಗೆ ಮಲ್ಕೊಂಡ್ರೆ ರಾತ್ರಿ 12 ಆದ್ರೂ ಬಿ ನಮ್ಮ ಆಶಾದವ್ರು ರಿಪೋರ್ಟ್ ಕೊಡ್ಬೇಕು. 12 ಆದ್ರೂ ಬಿ ರಿಪೋರ್ಟ್ ಕೊಡ್ಬೇಕು ಸರ್. ಅವ್ರ ಮನೆಗೆ ಮಕ್ಕಳು ಮರಿಗಳು ಇರ್ತಾರೆ ಸರ್, ನಮ್ಮ ಮನೆಗೆ ಹೆಂಡ್ರು ಮಕ್ಕಳು ಇರಲ್ರ? ನಮ್ಗೂ ಕೇಳೋರು ಇರಲ್ರವಾ? ಕಫಾ ಟೆಸ್ಟ್ ಸರ್ ಅವ್ರದ್ದು ಕೈ. ಪ್ರಯಾಣಿಕರನ್ನ ಹೊತ್ತು ಸಾಗುತ್ತಿದ್ದ ಸಾರಿಗೆ ಬಸ್ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದ್ದು ಬಸ್ ಸಂಪೂರ್ಣವಾಗಿ ಹೊತ್ತು ಉರಿದಿರುವ ಘಟನೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕಪ್ಪಿಕೇರಿ ಗ್ರಾಮದ ಬಳಿ ನಡೆದಿದೆ. ಇಂದು ಬೆಳಗ್ಗೆ 11:15 ಸುಮಾರಿಗೆ ಬೀದರ್ನಿಂದ ಔರಾದ್ ಕಡೆಗೆ ತೆರಳುತ್ತಿದ್ದಂತಹ ಔರಾದ್ ಬಸ್ ಘಟಕದ ಬಸ್ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಇಂಜಿನ್ನಲ್ಲಿ ಹೊಗೆ ಕಾಣಿಸಿಕೊಂಡ ತಕ್ಷಣ ಚಾಲಕ ಬಸ್ ನಿಲ್ಲಿಸಿ ಬಸ್ನಲ್ಲಿದ್ದಂತಹ ಸುಮಾರು 25 ಮಂದಿ ಪ್ರಯಾಣಿಕರನ್ನ ಬಸ್ನಿಂದ ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ. ಔರಾದ್ ಅಗ್ನಿಶಾಮಕ ವಾಹನ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ದು ಬೆಂಕಿಯನ್ನ ನಂದಿಸಿದ್ದಾರೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಬೀದರ್ ಜಿಲ್ಲೆಯ ಫತೇಪುರ್ ಗ್ರಾಮದಲ್ಲಿ ತುಳಜಾ ಭವಾನಿ ಮತ್ತು ಭಾಗ್ಯವಂತಿ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ ತುಳಜಾ ಭವಾನಿ ಮಾತಾ ಮಹಾ ಅಭಿಷೇಕ, ಮಧ್ಯಾಹ್ನ ಚಂಡಿ ಹವನ, ಸಂಜೆ ಪಲ್ಲಕ್ಕಿ ಸೇವೆ ಹಾಗೂ ರಾತ್ರಿ ಭಜನಾ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಯಿತು. ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದ ಸಾವಿರಾರು ಜನ ಭಕ್ತಾದಿಗಳಿಗೆ ಮಹಾಪ್ರಸಾದವನ್ನು ಏರ್ಪಡಿಸಲಾಯಿತು. ಈ ವೇಳೆ ಅಕ್ಕಪಕ್ಕದ ಹಳ್ಳಿಗಳಿಂದ ಆಗಮಿಸಿದ ಭಕ್ತರು ದೇವಿ ದರ್ಶನವನ್ನು ಪಡೆದು ಪುನೀತರಾದರು. ಸೋಯಾ ಹಾಗೂ ಅವರೆಕಾಯಿಯ ಹೊಟ್ಟು ತುಂಬಿದ ಲಾರಿ ಒಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಲಾರಿ ಹೊತ್ತು ಉರಿದ ಘಟನೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ತಾಡೋಳ ಗ್ರಾಮದ ಹತ್ತಿರ ನಡೆದಿದೆ. ನಿನ್ನೆ ರಾತ್ರಿ ಸುಮಾರು 9 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿ 65ರ ಪಕ್ಕದ ಡಾಬಾ ಒಂದರ ಬಳಿ ನಿಲ್ಲಿಸಿದಂಥ ಲಾರಿಯಲ್ಲಿ ಆಕಸ್ಮಿಕ ಬೆಂಕಿ ಬಿದ್ದು ಲಾರಿ ಉರಿಯಲಾರಂಭಿಸಿದ್ದು ಸುದ್ದಿ ತಿಳಿದ ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದಾರೆ. ಬಸವಕಲ್ಯಾಣ ತಾಲೂಕಿನ ಹನುಮಂತವಾಡಿ ಗ್ರಾಮದ ಲಾರಿ ಎನ್ನಲಾಗುತ್ತಿದ್ದು ಲಾರಿಯು ಬಸವಕಲ್ಯಾಣದಿಂದ ಹುಮ್ನಾಬಾದ್ ಕಡೆಗೆ ತೆರಳುತ್ತಿತ್ತು ಅಂತ ತಿಳಿದು ಬಂದಿದೆ.
ಕರ್ನಾಟಕ ರಾಜ್ಯದ ಬಲಗೈ ಹೊಲಿಯ ಸಂಬಂಧಿ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಇದೇ ತಿಂಗಳ 23ರಂದು ಬೆಳಗ್ಗೆ 11:30 ಬೆಂಗಳೂರಿನ ವಸಂತ ನಗರದಲ್ಲಿರುವಂಥ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು ಅಂತ ಕರ್ನಾಟಕ ರಾಜ್ಯ ಬಲಗೈ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ಔರಾ ತಾಲೂಕು ಘಟಕದ ಸಲಹೆಗಾರ ರತ್ನದೀಪ್ ಕಸ್ತೂರೆ ಕರೆಯನ್ನು ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಬಲಗೈ ಹೊಲೆಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಇದೇ 23ರಂದು ಬೆಂಗಳೂರಿನ ವಸಂತ ನಗರದಲ್ಲಿ ಆಯೋಜಿಸಿರುವ ಒಂದು ವಿಚಾರ ಸಂಕಿರಣದಲ್ಲಿ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಜನರು ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಏಕೆಂದ್ರೆ ಒಳ ಮೀಸಲಾತಿ ಜಾರಿ ವಿಚಾರವಾಗಿ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ರವರ ಒಂದು ಏಕಸದಸ್ಯ ವಿಚಾರಣಾ ಆಯೋಗ ರಚಿಸಿದೆ. ಅವರಿಗೆ ಮನವರಿಕೆ ಮಾಡಿಕೊಳ್ಳಲು ಇವತ್ತೇನು ಒಳ ಮೀಸಲಾತಿ ಜಾರಿಯಲ್ಲಿ ಇವತ್ತು ಹೊಲೆಯ ಸಂಬಂಧಿತ ಗುಂಪು ಒಂದು ಮುಂದೆ ಬರೆದ ಗುಂಪು ಅಂತ ಹೇಳಿ ಏನು ಪರಿಗಣಿಸಿ ಅದನ್ನು ಮುಂದುವರೆದ ಗುಂಪಿಗೆ ಸೇರಿಸುವ ಹುನ್ನಾರ ನಡೀತಾ ಇದೆ. ಇದನ್ನು ಖಂಡಿಸಿ ಇವತ್ತು ಬಲಗೈ ಸಂಬಂಧಿತ ಹೊಲೆಯ ಒಂದು ಸಮಾಜವು ಕೂಡ ಇನ್ನೂ ಕೂಡ ಒಂದು ಬಹಳಷ್ಟು ಒಂದು ಸಂಕಷ್ಟದಲ್ಲಿದೆ. ಇನ್ನೂ ಕೂಡ ಅವರು ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿಲ್ಲ. ಅವರಿಗೂ ಕೂಡ ಒಂದು ಭಾಗ 2ರಲ್ಲಿ ಸೇರಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೇ 23ರಂದು ಬೆಂಗಳೂರು ಚಲೋ ಏನು ಆಂದೋಲನ ನಡೀತಾ ಇದೆ. ಅದಕ್ಕೆ ನಮ್ಮ ಬೀದರ್ ಜಿಲ್ಲೆಯಿಂದ ಹೆಚ್ಚಿನ ಬೀದರ್ ನಗರದಲ್ಲಿ ಕೆಲವು ಬಡಾವಣೆಯಲ್ಲಿ ನೀರಿನ ಸಮಸ್ಯೆಯಾಗಿದ್ದು, ಈ ವಿಚಾರವಾಗಿ ನಗರಸಭೆಯ ಜಿಬಿ ಮೀಟಿಂಗ್ನಲ್ಲಿ ನೀರಿಗಾಗಿ ಕಿತ್ತಾಟ ನಡೆದಿದೆ. ಬಿಜೆಪಿ ಸದಸ್ಯರು ಹಾಗೂ ನಗರಸಭೆಯ ಅಧ್ಯಕ್ಷ ಮೊಹಮ್ಮದ್ ಗೌಸ್ ನಡುವೆ ವಾಗ್ವಾದ ನಡೆದಿದ್ದು, ತಿಂಗಳಿಂದ ಜನರು ಕುಡಿಯುವ ನೀರಿಗಾಗಿ ಪರದಾಟವನ್ನು ನಡೆಸುತ್ತಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿ ಅಂತ ಚರ್ಚೆ ನಡೆಯಿತು. ಈ ವೇಳೆ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಹಾಗೂ ಬಿಜೆಪಿ ಸದಸ್ಯ ಶಶಿ ಹೊಸಳ್ಳಿ ನಡುವೆ ಮಾತಿನ ಚಕಾಮಕಿ ನಡೆಯಿತು. ಮಾತಿನ ಚಕಾಮಕಿ ವೇಳೆ ಹೊರಗಡೆ ಹೋಗು ಅಂತ ನಗರಸಭೆ ಅಧ್ಯಕ್ಷರು ಹೇಳಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ನಗರಸಭೆ ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ. ಔರಾ ತಾಲೂಕಿನ ಉಪ್ಪಾರು ಸಮಾಜದ ನೂತನ ತಾಲೂಕು ಅಧ್ಯಕ್ಷರಾಗಿ ಮಾರುತಿ ಶೆಟ್ಟೆ ಕಳ್ಳೂರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಸಂಘದ ಜಿಲ್ಲಾಧ್ಯಕ್ಷರಾದ ತಾನಾಜಿ ಸಾಗರ್ ಹಾಗೂ ಚಿಂತಾಕಿ ಜಿಲ್ಲಾ ಪಂಚಾಯತ್ನ ಟಿಕೆಟ್ ಆಕಾಂಕ್ಷಿಯಾದ ಯಾದವರಾವ್ ಸಾಗರ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸಂಘದ ಪದಾಧಿಕಾರಿಗಳು, ಮುಖಂಡರು ಹಾಗೂ ಸಮಾಜ ಬಾಂಧವರು ಸರ್ವರ ಒಮ್ಮತದಿಂದ ಮಾರುತಿ ಶೆಟ್ಟೆ ಕಳ್ಳೂರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ವಿಧಾನಸಭೆ ಅಧಿವೇಶನದಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ಮಾತನಾಡಿದಂತಹ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದಂತಹ 16ನೇ ರಾಜ್ಯ ಬಜೆಟ್ನಲ್ಲಿ ಹಿಂದುಳಿದ ಬೀದರ್ ಜಿಲ್ಲೆಗೆ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಗಡಿ ಜಿಲ್ಲೆ ಜನರ ನಿರೀಕ್ಷೆಗಳೆಲ್ಲವೂ ಈ ಬಜೆಟ್ನಲ್ಲಿ ಹುಸಿಯಾಗಿವೆ. ಬೀದರ್ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಲ್ಲದ ಬಜೆಟ್ ಇದಾಗಿದೆ ಮತ್ತು ನಮ್ಮ ಜಿಲ್ಲೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಸಭಾಧ್ಯಕ್ಷರ ಮೂಲಕ ಸಿಎಂಗೆ ಮನವಿಯನ್ನು ಸಲ್ಲಿಸಿದ್ದಾರೆ. 1500 ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ದಯವಿಟ್ಟು ತಾವು ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ, ಹೋಮಿಯೋಪತಿ ಕೂಡ ಬಹಳಷ್ಟು ಟ್ರೀಟ್ಮೆಂಟ್, ಕ್ರಾನಿಕ್ ಡಿಸೀಸಸ್ ಅಲ್ಲಿ, ಸ್ಕಿನ್ ಡಿಸೀಸಸ್ ಅಲ್ಲಿ, ಅಸ್ತಮಾದಲ್ಲಿ ಬಹಳಷ್ಟು ಒಳ್ಳೆ ಟ್ರೀಟ್ಮೆಂಟ್ ತಮ್ಮನ್ನು ಗೊತ್ತಿದೆ ಅಧ್ಯಕ್ಷರೇ. ಅದಕ್ಕೆ ಅವ್ರಿಗೆ ಜಾಬ್ ಗ್ಯಾರಂಟಿ ಪ್ರತಿ PSC ಅಲ್ಲಿ ಕೂಡ ಮುಂದಿನ ಬಜೆಟ್ ಅಲ್ಲಿ ಒಂದು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ನಾನು ವಿನಂತಿ ಮಾಡ್ಕೊತ ಎಲ್ಲ ಕಡೆ ಹೋಮಿಯೋಪತಿಕ್ ಡಾಕ್ಟರ್ಸಿಗೆ, ಆಯುಷ್ ಡಾಕ್ಟರ್ಸಿಗೆ ಜಾಸ್ತಿ ಒಂದು ಪ್ರಾತಿನಿಧ್ಯ ಕೊಡ್ಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. RDPR ಡಿಪಾರ್ಟ್ಮೆಂಟ್ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಬಾಣಂತಿಯರ್ ಸಾವು ಕಳೆದ 2-3 ತಿಂಗಳಾಯ್ತು. ಒಂದು ಕೋಲ್ಕತ್ತಾ ಕಂಪನಿ ರಿಂಗರ್ ಲ್ಯಾಕ್ಟಿಸ್ ಒಂದು ಡೂಪ್ಲಿಕೇಟ್ ಸಪ್ಲೈ ಮಾಡಿದಕ್ಕೆ ಸಾಕಷ್ಟು ಬಾಣಂತಿಯರ್ ಸಾವು ಆಯ್ತು. ನಾನು ಪಕ್ಷ ವತಿನ ರಾಜ್ಯಾಧ್ಯಕ್ಷರು ಉಸ್ತುವಾರಿ ಕೊಟ್ಟು ನಾನು ಕೂಡ ಎಲ್ಲ ಜಿಲ್ಲೆ ಹೋಗಿ ಬಂದೆ ಅಧ್ಯಕ್ಷರೇ. ಅದಕ್ಕೆ ಇದರಲ್ಲಿ ಹೆಲ್ತ್ ಮಿನಿಸ್ಟರ್ ಈ ವಿಷಯದಲ್ಲಿ ಟೋಟಲ್ ಅಪ್ಪರ್ ಫೇಲ್ ಆಗಿದಾರೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಸದನಕ್ಕೆ. ಅವ್ರ ಈ ವಿಷಯದಲ್ಲಿ ಸೀರಿಯಸ್ ತಗೊಳ್ಳಿಲ್ಲ. ಈಗಲಾದರೂ ಅದರ ಮುಂದೆ ಅದ್ರ ಬಗ್ಗೆ ಸೀರಿಯಸ್ ತಗೊಂಡು ಮುಂದಾಗೋ ಅನಾಹುತಗಳಿಗೆ ತಡೆ ಹಿಡಿಬೇಕು ಅಂತ ನಾನು ವಿಧಾನಸಭೆಯಲ್ಲಿ ತಮ್ಮ
ಚಿಡುಗುಪ್ಪ ಪಟ್ಟಣದಲ್ಲಿ ಸೋಮವಾರ ಸಂತೆ ನಡೆಯುವುದರಿಂದ ಕೆಲವು ಜನರಿಗೆ ಹೆಜ್ಜೇನು ದಾಳಿ ಮಾಡುತ್ತಿರುವುದರಿಂದ ಸಣ್ಣ ಸಣ್ಣ ತರಕಾರಿ ವ್ಯಾಪಾರಸ್ಥರು ತಮ್ಮ ಅಂಗಡಿಯ ಮುಂದೆ ಹೆಜ್ಜೇನು ಬರದಂತೆ ಬೆಂಕಿ ಹಚ್ಚಿಕೊಂಡು ವ್ಯಾಪಾರ ಮಾಡುತ್ತಿರುವುದನ್ನು ಕಂಡು ಬಂದಿದೆ. ಸಂತೆಯಲ್ಲಿ ಹೆಚ್ಚು ತರಕಾರಿ ಮಾರುತ್ತದೆ ಎಂದು ಹೆಚ್ಚಿನ ಪ್ರಮಾಣದಲ್ಲಿ ತಂದಿದ್ದೆವು. ಹೆಜ್ಜೇನಿಗೆ ಹೆದರಿ ಯಾರು ಗ್ರಾಹಕರು ಬರದ ಕಾರಣ ಸಾವಿರಾರು ರೂಪಾಯಿ ವೆಚ್ಚದ ತರಕಾರಿ ಹಾಳಾಗಿ ನಷ್ಟ ಉಂಟಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ತರಕಾರಿ ವ್ಯಾಪಾರಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ये इसकी जिम्मेदारी कौन? म्यूनसिपालिटी वाले बोलते हैं कि ये फॉरेस्ट को आता है. हाँ ये हमको क्या संबंध नहीं बोल रहे. हाँ हाँ कैसा करना अब ये कारोबार करना कैसा? अब कौन देखो- देता है इसका दंड? ये देखो अंडे के दुकान वाले अंडे की दुकान बंद करके बैठे. हाँ। थोड़ा यहाँ देखो बच्चा 5 मक्खियाँ लड़े से। देखो इसको मक्खी मुंह को दस्ती बनना लेके पूरा देखो कैसा जा रहे. घर का माहौल आ गया बाजार में. अभी थोड़ी देर के बाद लाइटा पड़ते खंभों के. ಇವಾಗಿದುವ ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.